ಮಹಾರಾಷ್ಟ್ರಕ್ಕೆ ಬಂದಿದ್ದೀವಿ. ಅಂಬಾ ಭವಾನಿಯ ಉಗ್ರ ರೂಪವನ್ನ ತಗೊಂಡು ಬಂದು ಆ ಭಕ್ತನ ಕಾಪಾಡ್ತಾಳೆ. ಇವತ್ತು ನಮ್ಮ ಅಮ್ಮನ್ ನೋಡಿ ಡಿಂಗ್ ಡಾಂಗ್ ತರ ರೆಡಿ ಆಗಿದ್ದಾರೆ ನೋಡಿ ಅಲ್ಲಿ. ನಮಸ್ಕಾರ ಎಲ್ರಿಗೂ. ವಿ ಆರ್ ಬ್ಯಾಕ್ ವಿತ್ ಅನದರ್ ಟ್ರಾವೆಲ್ ವ್ಲಾಗ್. ಸೊ ಈ ವ್ಲಾಗಲ್ಲಿ ನಾವು ಹಾಸನಿಂದ ಬಿಜಾಪುರ್ಗೆ ಹೋಗ್ತಾ ಇದ್ದೀವಿ. ಈಗ ಅರಸೀಕೆರೆಯಿಂದ ಬಿಜಾಪುರ್ಗೆ ಹೋಗಿ ಅಲ್ಲಿ ಫ್ರೆಶ್ ಅಪ್ ಆಗಿ ಲಗೇಜಸ್ ಎಲ್ಲ ಇಟ್ಟು ಅಲ್ಲಿಂದ ತುಳಜಾಪುರ್ ಆ್ಯಂಡ್ ಪಂಡ್ರಾಪುರ್ಗೆ ಹೋಗಿ ನೆಕ್ಸ್ಟ್ ಡೇ ಬಿಜಾಪುರ್ನ ಎಕ್ಸ್ಪ್ಲೋರ್ ಮಾಡಿಕೊಂಡು ವಾಪಸ್ ಬರ್ತೀವಿ. ಸೊ ಬನ್ನಿ, ಲೆಟ್ಸ್ ಸ್ಟಾರ್ಟ್ ದ ಟ್ರಾವೆಲ್. ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವ್ಲಾಗ್ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ನಾವೀಗ ಹೋಗ್ತಾ ಇರೋ ಟ್ರೈನ್ ಬಂದು ಗೋಲ್ ಗುಂಬಸ್ ಎಕ್ಸ್ಪ್ರೆಸ್. ಈ ಗೋಲ್ ಗುಂಬಸ್ ಎಕ್ಸ್ಪ್ರೆಸ್ ಬಂದು ಮೈಸೂರಿಂದ ಹೊರಟಿ ಬ್ಯಾಂಗ್ಳೂರು, ಅರಸೀಕೆರೆ, ಅಲ್ಲಿಂದ ಪಂಡರಾಪುರಕ್ಕೆ ಹೋಗುತ್ತೆ. ನಾವು ಈಗ ಟ್ರೈನ್ ಹತ್ತೋದು ಅರಸೀಕೆರೆಯಿಂದ, ಇಳಿಯೋದು ವಿಜಯಪುರದಲ್ಲಿ. ಆಲ್ರೆಡಿ 9:21 ಆಗಿದೆ, ಇನ್ನೂ ಟ್ರೈನ್ ಬಂದಿಲ್ಲ. 9 ಗಂಟೆಗೆ ಬರಬೇಕಿತ್ತು. ಸೊ ಸ್ವಲ್ಪ ಡಿಲೇ ಆಗಿದೆ, ಇನ್ನೂ ಹಾಫ್ ಆನ್ ಅವರ್ ಡಿಲೇ ಆಗುತ್ತೆ ಅನಿಸುತ್ತೆ. ಅಲ್ಲಿವರೆಗೂ ಇಲ್ಲೇ ವೆಯ್ಟ್ ಮಾಡಬೇಕು. ಬಾಯ್, ಚಳಿ ಬೇರೆ ಇದೆ ಇಲ್ಲಿ. ಗುಡ್ ಮಾರ್ನಿಂಗ್. ನೈಟ್ ಎಷ್ಟು ಗಂಟೆಗೆ ಟ್ರೈನ್ ಬಂತು? 10 ಗಂಟೆಗೆ ಟ್ರೈನ್ ಬಂತು. 1 hour ಲೇಟ್, ಬಟ್ ರೀಚ್ ಆಗೋದು ಸೇಮ್ ಟೈಮ್ಗೆ ರೀಚ್ ಆಗ್ತಾಯಿದ್ದೀವಿ. ಕವರ್ ಮಾಡ್ತಿದ್ದಾರೆ. ಸೊ ಈಗ 7 ಗಂಟೆ, ಇನ್ನೊಂದು 20 ಕಿಲೋಮೀಟರ್ಸ್ ಇದೆ ವಿಜಯಪುರ್ಗೆ. ಸೊ ಅಲ್ಲಿ ಹೋಗಿ ಫ್ರೆಶ್ ಅಪ್ ಆಗಿ ಅಲ್ಲಿಂದ ತುಳಜಾಪುರ. ಎಸ್, ಇಲ್ಲಿ ರೈಲ್ವೆ ಸ್ಟೇಷನ್ನಿಂದ ಹೊರಡ್ತಾ ಇದ್ದೀವಿ ಮನೆಗೆ. ಸೊ ಈಗ ಫೈನಲಿ ಫ್ರೆಶ್ ಅಪ್ ಆಗಿ ಎಲ್ಲರೂ ರೆಡಿಯಾಗಿದ್ದೀವಿ. ಇಲ್ಲಿ ಅಂಕಲ್ ಫ್ರೆಂಡ್ ಮನೆಗೆ ಬಂದು ಲಗೇಜಸ್ ಇಟ್ಟು ಇಲ್ಲಿ ಇವಾಗ ಇವ್ರದ್ದೇ ಕಾರಿಸ್ಕೊಂಡು ಹೊರಡ್ತೀವಿ. ಗಾಯ್ಸ್, ಇವಾಗ ನಮ್ಮ ಡ್ರೈವರ್ ಅಣ್ಣ ಹೇಳ್ತಾರೆ ನಾವು ಎಲ್ಲಿಗೆ ಹೋಗ್ತಿದೀವಿ ಅಂತ. ಹೇಳಿ ಡ್ರೈವರ್. ಇವಾಗ ನಾವು ಹೋಗ್ತಿರೋದು ತುಳಜಾಪುರ್ಗೆ. ಸೊ ಇವಾಗ ಗಾಡಿ ಸಿಕ್ಕಿದೆ, ಹೋಗ್ತಾ ಇದೀವಿ. ಗಾಯ್ಸ್, ಇವತ್ತು ನಮ್ಮ ಅಮ್ಮನ್ ನೋಡಿ ಡಿಂಗ್ ಡಾಂಗ್ ತರ ರೆಡಿ ಆಗಿದ್ದಾರೆ ನೋಡಿ ಅಲ್ಲಿ. ಡಿಂಗ್ ಡಾಂಗ್ ಡಿಂಗ್. ಬಿಜಾಪುರಿಂದ ಇವಾಗ ಮಹಾರಾಷ್ಟ್ರಕ್ಕೆ ಬಂದಿದ್ದೀವಿ. ಇದು ಅಂಬಾ ಭವಾನಿ ದೇವಸ್ಥಾನ. ಇಲ್ಲಿದು ಫೇಮಸ್ ದೇವಸ್ಥಾನ. ಸೊ ಇಲ್ಲಿ ದೇವಸ್ಥಾನದ್ದು ಬ್ಯಾಕ್ಗ್ರೌಂಡ್ ಸ್ಟೋರಿ ಹೇಳೋದಾದ್ರೆ, ಒಬ್ಬ ಋಷಿಮುನಿ ಇರ್ತಾನೆ ಕಧರ್ಮ ಅಂತ. ಆ ಋಷಿಮುನಿಯ ಹೆಂಡತಿ ಅನುಭೂತಿ ಅಂತ. ಅವಳಿಗೆ ಒಬ್ಬ ರಾಕ್ಷಸ, ಕುಕ್ಕುರ ಅನ್ನೋ ಒಬ್ಬ ರಾಕ್ಷಸ ತುಂಬಾ ಕಿರುಕುಳ ಕೊಡ್ತಾ ಇರ್ತಾನೆ. ಆ ಕಿರುಕುಳಕ್ಕೆ ಆ ಅನುಭೂತಿ ಅನ್ನೋ ಭಕ್ತೆ ತಾಯಿ ಅಂಬಾ ಭವಾನಿನ ಕೇಳ್ಕೊಂತಾಳೆ, ಬಂದು ನನ್ನ ಕಾಪಾಡು ಈ ರಾಕ್ಷಸನಿಂದ, ಅವ್ನು ನನಗೆ ಕಿರುಕುಳ ಕೊಡ್ತಾ ಇದ್ದಾನೆ ಅಂತ. ಸೊ ಆ ಟೈಮಲ್ಲಿ ಆ ತಾಯಿ ಅಂಬಾ ಭವಾನಿಯ ಉಗ್ರ ರೂಪವನ್ನ ತಗೊಂಡು ಬಂದು ಆ ಭಕ್ತನ ಕಾಪಾಡ್ತಾಳೆ, ಆ ರಾಕ್ಷಸನನ್ನ ಸಂಹಾರ ಮಾಡೋದ್ರಿಂದ. ಸೊ ಅದಾದ್ಮೇಲೆ ಆ ಭಕ್ತೆ ಕೇಳ್ಕೊಂತಾಳೆ, ತಾಯಿ ನೀನು ಇಲ್ಲೇ ನೆಲೆಸು, ಇಲ್ಲಿ ಯಾವ್ಯಾವ ಭಕ್ತರು ಕಷ್ಟ ಅಂತ ಬರ್ತಾರೋ ಅವ್ರನ್ನೆಲ್ಲ ಕಾಪಾಡೋದ್ರ ಮೂಲಕ ನೀನು ಇಲ್ಲೇ ಪರ್ಮನೆಂಟ್ ಆಗಿ ನೆಲೆಸು ಅಂತ ಕೇಳ್ಕೊಂತಾಳೆ. ಆ ಭಕ್ತೆಯ ಒಂದು ಕೋರಿಕೆಗೆ ಆ ತಾಯಿ ಅಂಬಾ ಭವಾನಿ ರೂಪದಲ್ಲಿ ಮಹಾರಾಷ್ಟ್ರದ ತುಳಜಾಪುರದಲ್ಲಿ ಬಂದು ಪರ್ಮನೆಂಟ್ ಆಗಿ ನೆಲೆಸ್ತಾಳೆ.
ಸೊ ಇನ್ನೊಂದು ಹೇಳ್ಬೇಕಂದ್ರೆ ಈ ಅಂಬಾ ಭವಾನಿ ದೇವಿ ಮರಾಠ ಸಾಮ್ರಾಜ್ಯದ ಕುಲದೇವಿ. ಶಿವಾಜಿ ಯಾವುದೇ ಯುದ್ಧಕ್ಕೆ ಎಲ್ಲೇ ಹೋಗ್ಬೇಕಂತಿದ್ರು ಫಸ್ಟ್ ಬಂದು ಈ ದೇವಿಯ ಆಶೀರ್ವಾದವನ್ನು ತಗೊಂಡು ಆ ಕತ್ತಿಯನ್ನು ತಗೊಂಡು ಅದರಲ್ಲಿ ಆಶೀರ್ವಾದ ತಗೊಂಡೇ ಯುದ್ಧಕ್ಕೆ ಹೋಗ್ತಾ ಇದ್ರು. ಆ್ಯಂಡ್ ಅದರಿಂದ ಅವರಿಗೆ ಜಯ ಸಿಗ್ತಿತ್ತು ಅಂತ ಇಲ್ಲಿಯವರ ನಂಬಿಕೆ. ಆ್ಯಂಡ್ ಇವತ್ತಿಗೂ ಇದು ಮರಾಠ ಸಾಮ್ರಾಜ್ಯದ ಕುಲದೇವತೆ. ಸೊ ಎಲ್ಲರೂ ಬಂದು ಈ ದೇವಸ್ಥಾನನ ವಿಸಿಟ್ ಮಾಡಿ. ಇದು ಒನ್ ಆಫ್ ದ ಶಕ್ತಿ ಪೀಠ. ಅದರ ಶಕ್ತಿಗೆ ಫೇಮಸ್ ಆಗಿರೋಂಥ ದೇವಿ ಇದು. ಅಂದ್ಕೊಂಡಿರೋದು ಎಲ್ಲ ಆಗುತ್ತೆ. ಎಲ್ಲರೂ ಬಂದು ತಪ್ಪದೆ ವಿಸಿಟ್ ಮಾಡಿ. ನಾವೀಗ ಪಂಡ್ರಾಪುರ್ಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಎಲ್ಲರೂ ಮಲ್ಕೊಂಡಿದ್ದಾರೆ. ಅಮ್ಮ ಒಬ್ರು ಮಲಗಿಲ್ಲ, ನನ್ನ ಗಂಡ ನಾನು ಮಲಗಿಲ್ಲ, ಎಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಎಷ್ಟು ಕಿಲೋಮೀಟರು? ಇನ್ನು 73 ಕಿಲೋಮೀಟರ್ಸ್ ಇದೆ. ಪಂಡ್ರಾಪುರ್ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಮನೆಗೆ ಹೋಗಿ ರೆಸ್ಟ್ ಮಾಡೋದು. ಈಗ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಮರಿದಲ್ಲೇ ಬಂದು ಅಂಬಾ ಭವಾನಿ ಟೆಂಪಲ್ನ ವಿಸಿಟ್ ಮಾಡಿ ಆ ತಾಯಿ ಆಶೀರ್ವಾದ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಆ್ಯಂಡ್ ಯಾರು ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಜೈ ಭವಾನಿ ಅಂತ ಕಮೆಂಟ್ ಮಾಡಿ. ಬಾಯ್.